ಹೇಳಮ್ಮ ತೇಜಸ್, ಅದೇನೋ ಆಕ್ಸಿಡೆಂಟ್ ಆಯ್ತು ಅಂತಿದೆ. ಓ ಅದಾ, ನಮ್ಮಮ್ಮನ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ನಾ? ಇದೇ ಗಾಡಿನಾ? ಇದೇ ಗಾಡಿ. ಹಾಂ, ಇಲ್ಲೇ ಕೂತಿದ್ರಾ? ಇಲ್ಲೇ ಕೂತಿದ್ರು. ಸೊ ಹಿಂದ್ಗಡೆಯಿಂದ ಬಂದು ಯಾವನೋ ಗುದ್ದ ಮಗ, ಸರ್ರಿಗೆ ಬೈದೆ ಅವನಿಗೆ. ಅಣ್ಣ ಚಾಕ್ಲೇಟ್ ತೊಗೊಳ್ಳಿ. ಯಾಕೆ? ಇವತ್ತು ನನ್ನ ಬರ್ಡೇ ಅಣ್ಣ. ಇಲ್ಲಿ ದೊಡ್ಡವರಿದ್ದಾರೆ, ಅವ್ರಿಗೆ ಫಸ್ಟ್ ಕೊಡು. ನೀವು ತಗೊಳ್ಳಿ ಅಣ್ಣ. ಇಲ್ಲೊಬ್ರು ದೊಡ್ಡ ಮನುಷ್ಯರು ಕೂತಿದ್ದಾರೆ, ಅವ್ರು ಕೊಡಬೇಕು ಅಂತ ಗೊತ್ತಾಗಲ್ವಾ? ಕೊಡೋರ್ಗೆ ತಗೊಳ್ಳಿ. ಥ್ಯಾಂಕ್ ಯು. ಒಂದೇ ಕೊಡ್ತೀಯಾ? ಅಣ್ಣ ಹೇಳಿ. ದೊಡ್ಡ ಮನುಷ್ಯ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ನಿನ್ಗೆ? ಸರ್ ಅಣ್ಣ, ನೀವೇನಣ್ಣ ನಡ್ಕೊಂಡು ಹೋಗ್ತಾ ಇದ್ದೀರಾ? ಅಣ್ಣ ಬನ್ನಿ ಅಣ್ಣ, ಒಳಗಡೆ ಬನ್ನಿ ಅಣ್ಣ. ನಾನು ಇಲ್ಲೇ ಹಾಲು ತರಕ್ಕೆ ಹೋಗ್ತಾ ಇದ್ದೀನೋ. ಅಣ್ಣ, ಹಾಲ್ ತರಕ್ಕೆ ನಿಮ್ಮಂತ ದೊಡ್ಡವ್ರು ನಡ್ಕೊಂಡು ಹೋಗೋದೆ? ಬನ್ನಿ ಅಣ್ಣ, ನೀವು ಒಳಗಡೆ ಬನ್ನಿ. ಸರ್ ತೊಳಿ ಸರ್, 500 ರೂಪಾಯಿ ತಗೊಳ್ಳಿ ಸರ್. ಸೀದಾ ಹೋಗಿ ಅವ್ರ ಮನೆ ಬೆಡ್ರೂಮಿಗೆ ಬಿಟ್ಬಿಡಿ ಸರ್. ದೊಡ್ಡ ಮನುಷ್ಯರು ನಡ್ಕೊಂಡು ಹೋಗ್ಬಾರ್ದು. ಹೋಗಿ ಸರ್, ಹೋಗಿ ಸರ್. ಏನು ಮಾಡ್ತಾ ಇದ್ದೀರೋ? ದೊಡ್ಡವ್ರು ಬಂದ್ರು. ದೊಡ್ಡವ್ರು ಬಂದ್ರೆ ರೆಸ್ಪೆಕ್ಟ್ ಕೊಡೋ. ಅಣ್ಣ ಕೂತ್ಕೋತೀರ ಅಣ್ಣ? ಬನ್ನಿ. ಶರ್ಟ್ ಪಿಚ್ಚಿ ಒರೆಸ್ಬಿಡ್ತೀನಿ ಒಂದ್ಸರಿ. ಕೂತ್ಕೊಳ್ಳಿ. ಫಸ್ಟ್ ಬ್ಯಾಟಿಂಗ್ಗೆ ಕ್ಲಬ್ಸ್ ಹಾಕೋಣ. ಸರ್, ನಿಮ್ಮಂತ ದೊಡ್ಡ ಮನುಷ್ಯರು ಇರ್ಬೇಕಾದ್ರೆ ಕ್ಲಿಪ್ಸಾ ತಗೊಳ್ಳಿ ಸರ್. ನೀವೇ ಆಡಿ ಬ್ಯಾಟಿಂಗು. ನಾವು ಬೌಲಿಂಗ್ ಮಾಡೋದು, ಫೀಲ್ಡಿಂಗ್ ಮಾಡೋದು, ಕಸ ಹೊಡೆಯೋದು, ಆ ಥರದ್ದು ಏನಾದರೂ ಮಾಡಿ. ಅವತ್ತಿಂದ ನೋಡ್ತಾ ಇದ್ದೀನಿ, ದೊಡ್ಡವನು ದೊಡ್ಡ ಮನುಷ್ಯ ಅಂತ ಕಿಂಡಲ್ ಮಾಡ್ತಾ ಇರೋ ನನ್ನ. ಯಾಕೆ? ಓ, ದೊಡ್ಡ ಮನುಷ್ಯರಿಗೆ ಕೋಪ ಬಂದ್ಬಿಡ್ತು. ಏನ್ ಮಾಡಿದೆ ನಾನು? ನೀನು ಹೇಳು ನೋಡೋಣ. ಏನೋ ಚೈಲ್ಡ್ ಎಕ್ಸ್ಕ್ಯೂಸ್ ಇಟ್ಕೊಂಡೆ ಕಿಂಡಲ್ ಮಾಡ್ತಾ ಇದ್ದೀರ ನನ್ನನ್ನು. ಅವತ್ತು ನಾನು ಗೋಬಿನ ಫೋರ್ಕಲ್ಲಿ ತಿಂದೆ, ಕೈಯಲ್ಲಿ ತಿನ್ನಿಲ್ಲ ಅಂತನಾ? ಅರ್ಜೆಂಟ್ ಆಯಿತು ಅಂತ ನೀವು ರೋಡಲ್ಲೇ ಮಾಡಿದ್ರಿ, ನಾನು ದುಡ್ಡು ಕೊಟ್ಬಿಟ್ಟು ನಿರ್ಮಲಾ ಟಾಯ್ಲೆಟ್ಗೆ ಹೋದೆ ಅಂತ ತಾನೆ? ನೀವಿಬ್ಬರು ನಿಮ್ಮ ಅಪ್ಪ ಅಮ್ಮನ ಜೊತೆ ನಡ್ಕೊಂಬರೋವಾಗ ನಾನು ನಮಸ್ಕಾರ ಗಾಂಡು ಅಂತ ಹೇಳೋ ಬದಲು ಹಾಯ್ ಬ್ರೋ ಅಂತ ಹೇಳಿದೆ. ಮತ್ತೆ ಏನು ಮಾಡಿದೆ ನಾನು? ನನ್ನ ಲೈಫಲ್ಲಿ ಯಾವ ಹುಡುಗಿ ಜೊತೆ ಮಾತಾಡಿಲ್ಲ, ಯಾರನ್ನು ಗಾಡಿಯಿಂದ ಕೂರಿಸ್ಕೊಂಡೇ ಹೋಗಿಲ್ಲ ಅಂತೇಳಿ ಹೇಳ್ತಿದ್ದೆ. ಮತ್ತು ಅವತ್ತು ನೀನು ಹೇಳಿದ್ದು ನಮ್ಮಮ್ಮನ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ನಾ? ಇದೇ ಗಾಡಿನಾ? ಇದೇ ಗಾಡಿ. ಹಾಂ. ಅದು ನಮ್ಮಮ್ಮ ಕಂಡ್ರು. ಹಾಂ, ನಿಮ್ಮಮ್ಮ ಏನು ಹುಡುಗಿ ಅಲ್ವಾ? ನಿಮ್ಮಮ್ಮ ಏನು ಹುಡುಗನಾ? ಮತ್ತೆ ಯಾಕೆ ಅವ್ರನ್ನ ಅಮ್ಮ ಅಂತೀಯ? ಅಪ್ಪ ಅನ್ಬೇಕಿತ್ತು. ನಮಗೆ ಸುಳ್ಳು ಹೇಳೋ ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಯಾ ನೀನು? ಅದಕ್ಕೋಸ್ಕರ ನಾ ಇದೆಲ್ಲ ಮಾಡಿದ್ದು ನೀವು. ನನಗನ್ಸಿತ್ತು ಇದೇ ಥರ ಏನೋ ಚೈಲ್ಡ್ ಎಕ್ಸ್ಕ್ಯೂಸ್ ಇಟ್ಕೊಂಡೆ ನನ್ನನ್ನು ಕಿಂಡಲ್ ಮಾಡ್ತೀರಾ ಅಂತ. ಕರೆಕ್ಟಾಗಿ ಗೆಸ್ ಮಾಡಿದೆ ನಾನು, ನನಗೆ ಗೊತ್ತಿತ್ತು. ಆಯ್ತು ಬಿಡಪ್ಪ, ಬಾ ಅಣ್ಣ ಇವಾಗ. ಸರ್ ಇಲ್ಲಿ ಮಲ್ಲೇಶ್ ಪಾಳ್ಯಲ್ಲಿ ಬರುತ್ತೆ. ಹಾಂ ಸರ್, ನಮ್ಮನ್ನೇನು ಕೇಳ್ತಾ ಇದ್ದೀರಾ ಸರ್? ಇಲ್ಲೊಬ್ರು ದೊಡ್ಡ ಮೇಧಾವಿ ನಿಂತಿದ್ದಾರೆ, ಅವ್ರನ್ನ ಕೇಳಿ ಸರ್. ಇವ್ರಿಗೆಲ್ಲ ಗೊತ್ತು. ನೀವು ಮಲ್ಲೇಶ್ ಪಳ್ಳಿಗೆ ಏನಕ್ಕೆ ಬಂದಿದ್ದೀರಾ ಅಂತಲೂ ಗೊತ್ತು ಸರ್. ಅವ್ರಿಗೆ ಎಲ್ಲ ತಿಳ್ಕೊಂಡಿದ್ರು, ಹುಟ್ಟಾಗಲೆಲ್ಲ ಗೊತ್ತು ಅವ್ರಿಗೆ. ಇಲಾನ್ ಮಸ್ಕು ಇವ್ರ ಕಾಲ್ ಕೆಳಗಡೆನೇ ತೂರ್ಕೊಂಡು ಹೋಗಿರೋದು. ಇವ್ರ IQ ಬಂದ್ಬಿಟ್ಟು 2000. ನ್ಯೂಟನ್ನು ಇವ್ರ ಹತ್ರ ಟ್ಯೂಷನ್ ತಗೋತಾ ಇದ್ರು ಸರ್. ಅದಾದ್ಮೇಲೆ ಕ್ಯಾಲ್ಕುಲೇಸ್ ಕಂಡು ಹಿಡಿದಿರೋದವರು. ಇವ್ರಿಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ. ಮುಂದೆ ಆಗೋದು, ಹಿಂದೆ ಆಗಿರೋದು, ಮುಂದೆ ಆಗೋದು ಎಲ್ಲ ಬರೀ ಗೆಸ್ಸಲ್ಲೇ ಹೇಳ್ಬಿಡ್ತಾರೆ. ಐನ್ಸ್ಟೈನ್ಗೂ ಒಂದು ಹೆಜ್ಜೆ ಮೇಲೆ ಇವರು. ಇವ್ರ ತಲೆ ಇಷ್ಟು ದೊಡ್ಡದು,